ರಾಜಕೀಯ ಧ್ರುವೀಕರಣ, ರಾಜಕೀಯ ಕ್ರಾಂತಿ ಆಗ್ತದೆ ಅಂತೇಳಿ ಸ್ವತಃ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ನೀವು ಹಿಂದ್ಲಿಂದ ನೋಡ್ಕೊಂಡು ಬಂದಿದ್ದೀರಿ ರಾಜಕಾರಣವನ್ನು. ಸೊ ಕೆಂಡ ಇಲ್ಲದೆ ಹೊಗೆ ಆಡಲ್ಲ ಅಂತೇಳಿ ಏನು ಕರೀತಾರೆ, ಆ ರೀತಿ ಇದು ಕಾಂಗ್ರೆಸ್ ಪಕ್ಷದ ಒಳ ಬೇಗುದಿ ಹತ್ಕೊಂಡಿದೆ. ಅದು ಬ್ಲಾಸ್ಟ್ ಆಗಬೇಕು, ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ, ಆಗುತ್ತೆ ಅಂತ ನಾವಲ್ಲಿ ಭಾವಿಸಿದ್ದೇವೆ. ಅಂದ್ರೆ ಇದು ನಿಮ್ಮ ಮೈತ್ರಿ ಪಕ್ಷಕ್ಕೆ ಅನುಕೂಲ ಆಗುತ್ತಲ್ಲ ಬಿಜೆಪಿ ಜೆಡಿಎಸ್? ಸೊ ನಾವ್ಯಾರು ಕೂಡ ರಾಜಕೀಯ ಸನ್ಯಾಸಿಗಳಲ್ಲ. ಯಾವ ಪಕ್ಷನೂ ಕೂಡ ನಾವು ಸನ್ಯಾಸತ್ವ ವಹಿಸಿದೀವಿ ಅಂತೇಳಿ ಯಾರು ಕೂತ್ಕೊಳ್ಳೋದಿಲ್ಲ. ಸೊ ಇವತ್ತೇನಾಗಿದೆ ಅದನ್ನ ಆ ಫಲವನ್ನ ಉಪಯೋಗಿಸ್ಕೋಬೇಕು ಅಂತ ಸಂದರ್ಭ ಬಂದಾಗ ಎಲ್ಲ ಪಕ್ಷಗಳು ಉಪಯೋಗಿಸೋದು ಆ ರೀತಿಯಲ್ಲಿ. ಅದರಲ್ಲಿ ಬಿಜೆಪಿ ಮತ್ತು ನಮ್ಮ JDS ಪಕ್ಷ ಹೊರತಲ್ಲ. ಸ್ವತಃ ಕಾಂಗ್ರೆಸ್ನ ಹಿರಿಯ ಶಾಸಕರುಗಳಿರಲಿ ಅಥವಾ ಹೊಸ ಶಾಸಕರಿರಲಿ, ಆಡಳಿತ ಕುಮಾರಸ್ವಾಮಿ ಅವ್ರದ್ದು ಬಿಟ್ರೆ ಬೇರೆ ಯಾವುದು ಆಡಳಿತ ಸರಿ ಇಲ್ಲ ಅಂತೇಳಿ ಇವಾಗ ಹೇಳ್ತಾ ಇದ್ದಾರೆ. ಸೊ ಸ್ವತಃ ಕಾಂಗ್ರೆಸ್ನವರೇ ಮಾತಾಡ್ತಾ ಇರ್ಬೇಕಾದ್ರೆ, ಜನ ಮಾತಾಡ್ತಾ ಇರ್ಬೇಕಾದ್ರೆ ಕುಮಾರಸ್ವಾಮಿ ಅವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡಬೇಕು, ಈ ನಾಡಿಗೆ ಅವರ ಇದು ಬೇಕು ಅಂತೇಳಿ ಜನ ಬಯಸ್ತಾ ಇದ್ದಾಗ ಬೇಡ ಅಂತ ಕುಮಾರಸ್ವಾಮಿ ಅವ್ರು ಯಾಕೆ ಹೇಳ್ತಾರೆ? ಮ್ಯೂಸಿಕಲ್ ಚೇರ್ ಯಾರಿಗಾಗ್ತದೆ? ಸೊ ನೋಡೋಣ, ಈಗ ಪ್ರಾರಂಭ ಆಗಲಿ, ಆಟ ಪ್ರಾರಂಭ ಆಗಲಿ. ಆಟ ಪ್ರಾರಂಭ ಆದ್ಮೇಲೆ ಇದಕ್ಕೆ ಒಂದು ಅರ್ಥ ಬರುತ್ತೆ. ಯಾರೂ ತಪ್ಸಕ್ಕಾಗಲ್ಲ. ಮತ್ತೊಮ್ಮೆ ಈ ಜಿಲ್ಲೆಗೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಜನ ತೀರ್ಮಾನ ಮಾಡಿರೋದ್ರಿಂದ ಅದನ್ನ ತಪ್ಸಕ್ಕೆ ಯಾರಿಲ್ಲಾದ್ರೂ ಸಾಧ್ಯ ಇಲ್ಲ. DK ಶಿವಕುಮಾರ್ ಅವರು ಆಕಾಂಕ್ಷಿ ಇದ್ದಾರೆ, ಅವರು ಆಗಲಿ, ನಾವು ಅಭಿನಂದಿಸ್ತೀವಿ. ಅವರು ನಮ್ಮ ಜಿಲ್ಲೆಯವರು, ಅವ್ರಿಗೆ ಅವಕಾಶ ಇದ್ರೆ ಅವ್ರು ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಆಗಲಿ. ಗೊತ್ತಿಲ್ಲ ಈ ಬಾರಿ ಆಗ್ತಾರೋ, ನೆಕ್ಸ್ಟ್ ಚುನಾವಣೆ ಮಾಡಿ ಆಗ್ತಾರೋ, ನೆಕ್ಸ್ಟ್ ನಾನೇ ಮುಖ್ಯಮಂತ್ರಿ ಅಂತೇಳಿ ಚುನಾವಣೆಗೆ ಹೋಗ್ತಾರೋ ಗೊತ್ತಿಲ್ಲ. ಸಂತೋಷ, ಅವರು ನಮ್ಮ ಜಿಲ್ಲೆಯವರೇನೆ. ಆದರೆ ಇವತ್ತು ನಾಡಿನ ಜನ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಮಾತಾಡಿದ್ದೇವೆ. ಆಗುತ್ತೆ.